ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಲಿವರ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ಏನೆಲ್ಲ ಕಾರಣಗಳು ಹಾಗೂ ಪರಿಹಾರ ಏನು ಅಂತ ತಿಳ್ಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ಹೃದ್ರೋಗ ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ, ಅದರ ಸಮಸ್ಯೆಗಳ ಬಗ್ಗೆ ಹಾಗೂ ಪರಿಹಾರಗಳ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಎಕ್ಸ್ಪರ್ಟ್ ಹಾಗೂ ಯೂನಿಕ್ ಟ್ರೂತ್ನ ಫೌಂಡರ್ ಆಗಿರುವಂತಹ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಲಾಸ್ಟ್ ಎಪಿಸೋಡಲ್ಲಿ ನಾವು ಲಿವರ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ವಿ. ಏನೆಲ್ಲ ಕಾರಣಗಳಿದೆ ಹಾಗೂ ಅದರಿಂದ ನಾವು ಬ್ಯಾಕ್ಗ್ರೌಂಡ್ ಡೀಟೇಲ್ ಇನ್ ಡೆಪ್ತ್ ತಿಳ್ಕೊಂಡಿದ್ದೀವಿ. ಈಗ ಹೃದಯ ಸಂಬಂಧಿತ ಕಾಯಿಲೆಗಳು, ಇದು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಒಂದು ವಯಸ್ಸು ಅಂತ ಇಲ್ಲ, ನಿರ್ದಿಷ್ಟ ವಯಸ್ಸು ಅಂತ ಇಲ್ಲ. ಮುಂಚೆ ಎಲ್ಲ ಒಂದು ಏಜ್ ಕ್ರಾಸ್ ಆಗ್ತಾ ಇದ್ದ ಹಾಗೆ ಹಾರ್ಟ್ ಡಿಸೀಸಸ್ ಎಲ್ಲ ಕಾಮನ್ ಆಗಿರ್ತಾ ಇತ್ತು. ಆದರೆ ಈಗ ಚಿಕ್ಕ ವಯಸ್ಸಲ್ಲೂ 30+ ಅಲ್ಲೂ ಕೂಡ ಕಾಣಿಸ್ಕೊತಾ ಇದೆ. ಇದಕ್ಕೆ ಕಾರಣ ಏನಿರಬಹುದು? ಇಟ್ಸ್ ಅ ಗುಡ್ ಕ್ವಶನ್ ಮೇಡಮ್. ಬೇಸಿಕಲಿ ಎಲ್ಲ ಆಯುಷ್ ಟಿವಿಯ ವೀಕ್ಷಕರಿಗೆ ಮುರಳಿಯ ಪ್ರೀತಿಯ ನಮಸ್ಕಾರಗಳು. ಪ್ರತಿಯೊಂದು ಏಜಲ್ಲಿ ಯಾವುದೇ ಏಜ್ ಇಲ್ಲದೇ ಇವತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಅನ್ನೋದನ್ನು ತುಂಬ ಗಣನೀಯವಾಗಿ ನಾವು ಪರಿಶೀಲನೆ ಮಾಡಬೇಕಾಗಿದೆ. ನಾವು ಯೂಶ್ವಲ್ ಆಗಿ ಒಂದು ಸ್ಲೋಗನ್ ಕೇಳಿರ್ತೀವಿ, ಯಾವುದೋ ಒಂದು ಕಾಯಿಲೆ ಬಂದ ಮೇಲೆ ಅದನ್ನು ಗುಣಪಡಿಸೋದಕ್ಕಿಂತ ಮುಂಚೆನೇ ನಾವು ಅದಕ್ಕೆ ಏನೆಲ್ಲ ಪ್ರಿಕಾಷನ್ಸ್ ತೊಗೊಳ್ಬೇಕು, ಅದನ್ನು ಯಾವುದೇ ರೀತಿಯಾಗಿ ನಾವು ಬರದೇ ರೀತಿ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಲೈಫಿನ ಮುಖ್ಯ ಉದ್ದೇಶ ಆಗಿರಬೇಕು. ಆದರೆ ನಾವು ಯಾವುದೋ ಒಂದು ಇಗ್ನೋರೆನ್ಸಿಂದ, ಲ್ಯಾಕ್ ಆಫ್ ಅವೇರ್ನೆಸ್ಸಿಂದ ಪ್ರತಿಯೊಬ್ಬ ವ್ಯಕ್ತಿ ಈ ರೀತಿಯಾದಂಥ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಿರೋದನ್ನ ನಾವು ನೋಡ್ತೀವಿ. ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ ಹಾಗೆ ಆಯುರ್ವೇದದ ಕಾಲದಿಂದ ಇದುವರೆಗೂ ಹೋಮಿಯೋಪತಿ ಆಗಿರ್ಬೋದು, ಅಥವಾ ಫಿಸಿಯೋಥೆರಪಿ ಆಗಿರ್ಬೋದು, ಅಥವಾ ಎನಿ ಅದರ್ ಮೆಥಡಾಲಜಿ ಟು ವರ್ಕ್ ಆನ್ ದ ಹೆಲ್ತ್ ಇಶ್ಯೂಸ್ ಅಂತ ಬಂದರೆ, ಇವೆಲ್ಲವೂ ಕೂಡ ಕಾಯಿಲೆ ಆದಮೇಲೆ ನಾವು ವರ್ಕ್ ಮಾಡ್ತಿದ್ದೀವಿ. ಅದಕ್ಕಿಂತ ಮುಂಚೆನೇ ನಾವು ಅದ್ರಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಆ ರೀತಿಯಾದಂಥ ಒಂದು ಶುದ್ಧ ಪಾಸಿಟಿವ್ ಎನ್ವೈರ್ಮೆಂಟಲ್ಲಿ ನಾವು ಇದ್ದೀವಿ ಅಂತ ಹೇಳಿದಾಗ ಆ ರೀತಿ ಹೆಲ್ತ್ ಇಶ್ಯೂಸ್ಗಳು ನಮ್ಮ ಲೈಫಲ್ಲಿ ಯಾವತ್ತೂ ಬರಲ್ಲ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಬಗ್ಗೆ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೀವಿ. ಮೇಡಮ್, ನೀವು ಕೇಳಿದಂಥ ಕ್ವಶನ್ನು, ಎಲ್ಲ ವಯಸ್ಸಲ್ಲಿನೂ ಇವತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಿದೆ ಯಾಕೆ ಅಂತ. ಹಾರ್ಟ್ ಅಂತ ಹೇಳಿದ್ರೆ ಇದನ್ನು ನಾವು ಪ್ರೀತಿಯ ಸಂಕೇತ ಅಂತ ಹೇಳ್ತೀವಿ. ಯಾವೊಬ್ಬ ವ್ಯಕ್ತಿಗೆ ಪ್ರೀತಿ ಕಡಿಮೆ ಆಗಿರುತ್ತೆ ಆ ಒಬ್ಬ ವ್ಯಕ್ತಿಗೆ ನಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತೀವಿ. ಯೂಶ್ವಲ್ ಆಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಮು ಸ್ಟ್ರೆಸ್ಸಿಂದ ಬರುತ್ತೆ ಅಂತ ಯೂಶ್ವಲಿ ಹೇಳ್ತಾರೆ. ಇಲ್ಲ, ನಾವು ಯೂನಿಕ್ ಟ್ರೂತಲ್ಲಿ ಇದೆಲ್ಲ ಕೆಲವೊಂದು ವಿಚಾರಗಳನ್ನು ಸಂಪೂರ್ಣವಾಗಿ ಒಪ್ಪಿಗೆ ಆಗದೇ ಇರೋವಂಥ ವಿಚಾರಗಳನ್ನು ನಾವು ಸಂಪೂರ್ಣ ಮಾಹಿತಿ ಕೊಡೋಕ್ಕಾಗಿಯೇ ಈ ಒಂದು ಪ್ರೋಗ್ರಾಮ್ನ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಯಾವೊಬ್ಬ ವ್ಯಕ್ತಿಗೆ ಅವರು ಬಯಸುತ್ತಿರುವಂತಹ ಪ್ರೀತಿ, ಅವರು ಬಯಸ್ತಿರುವಂಥ ವಿಧಾನದ ಮೂಲಕವಾಗಿ ಅವ್ರಿಗೆ ಪ್ರೀತಿ ಸಿಗ್ತಾ ಇಲ್ಲ, ಆವಾಗ ಮಾತ್ರ ಪ್ರೀತಿ ಲ್ಯಾಕಿಂಗ್ ಅಂತ ಹೇಳ್ತೀವಿ ಬೇಸಿಕಲಿ. ಇದನ್ನು ನಾವು ನಮ್ಮ ಸಬ್ಜೆಕ್ಟಲ್ಲಿ ಲವ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. 5 ಲವ್ ಲ್ಯಾಂಗ್ವೇಜ್ಗಳಿರ್ತವೆ. ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಯಾವುದೆಲ್ಲ ಬರುತ್ತೆ ಅಂತ ಮೊದಲಿಗೆ ನಾವು ನೋಡೋಣ ಮೇಡಮ್. ಹೃದಯಕ್ಕೆ ಸಂಬಂಧಪಟ್ಟಿದ್ದಂದಾಗೆ ನಮಗೆ ಸ್ವಲ್ಪ ಹಾರ್ಟ್ ಪೇಯ್ನ್ ಬರೋ ಅಂಥದ್ದು, ಹಾರ್ಟ್ ಹೆವಿ ಅಂತ ಅನಿಸೋ ಮತ್ತು ಕೆಲವೊಂದು ಡಿಸ್ಕಂಫರ್ಟ್ ಮೂಮೆಂಟ್ಸ್ಗಳು, ಮತ್ತು ತಲೆ ಸುತ್ತುವಿಕೆ ಅಂತ ಹೇಳುವಂಥದ್ದು. ಇದೆಲ್ಲ ಮೇಜರ್ ಆಗಿ ನಾವು ನೋಡ್ತಾ ಇರುವಂಥ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು. ಇದರಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಕೂಡ ಬಂದೋಗ್ಬಿಡುತ್ತೆ. ಇವೆಲ್ಲ ಮೇಜರ್ ವಿಚಾರಗಳು ಹಾರ್ಟಿಗೆ ಸಂಬಂಧಪಟ್ಟಿದ್ದು. ಇದಕ್ಕಿಂತ ಮುಂಚೆ ಏನು ಹೇಳ್ತಿದ್ರು, ನಿಮಗೆ ಹೈ ಸ್ಟ್ರೆಸ್ ಆಗುತ್ತೆ ಆವಾಗ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹೈ ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹೌದು, ಆದರೆ ಹೈ ಸ್ಟ್ರೆಸ್ ಆಗಬೇಕಾದ್ರೆ ಸ್ಟ್ರೆಸ್ ರಿಲೀಸ್ ಆಗೋಕ್ಕೆ ನಮಗೊಂದು ಎಮೋಷ್ನಲ್ ಸಪೋರ್ಟ್ ಬೇಕು. ಆ ಎಮೋಷ್ನಲ್ ಸಪೋರ್ಟ್ ಅಂತ ಹೇಳಿದ್ರೆ, ಸ್ಟ್ರೆಸ್ ಫಾರ್ಮೇಷನ್ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಗೆ ನಾನು ಇದ್ದೀನಿ ನಿಮ್ಮ ಜೊತೆ, ನಾನು ನಿಮಗೆ ನೋಡ್ಕೊಳ್ತೀನಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಆರಾಮಾಗಿರಿ, ಕೂಲಾಗಿರಿ, ಕಾಮಾಗಿರಿ ಅಂತ ಯಾರೂ ಒಬ್ಬ ವ್ಯಕ್ತಿ ಹೇಳೋಕ್ಕೆ ಅವ್ರ ಜೊತೆ ಇಲ್ಲದೇ ಇರೋ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ. ಅಂದರೆ ಬ್ರೈನ್ಗೆ ತುಂಬ ಪೊಟೆನ್ಷಿಯಲ್ ಇದೆ. ಒಂದೇ ಒಂದು ಇನ್ಪುಟ್ ಸಾಕು ಅವ್ರ ಜೀವನದಲ್ಲಿ, ಆ ಇನ್ಪುಟ್ ಅವ್ರನ್ನ ಯಾವ ಲೆವೆಲಿಗೆ ಬೇಕಾದರೂ ಬದಲಾವಣೆ ಮಾಡಿಸುತ್ತೆ. ಸ್ಟ್ರೆಸ್ ಇಂಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕಿಗೆ ಮತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಗಳಿಗೆ ಸಂಬಂಧಪಟ್ಟಿದೆ. ಆದರೆ ಹಾರ್ಟ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಒಂದು ಎಮೋಷ್ನಲ್ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಈ ಎಮೋಷ್ನಲ್ ಸಪೋರ್ಟ್ ಇಲ್ಲದೆ ಇರುವಾಗ ಹಾರ್ಟ್ ಅಟ್ಯಾಕ್ಸ್ಗಳು ತುಂಬ ಚೆನ್ನಾಗಾಗ್ಬಿಡುತ್ತೆ. ಸೇಮ್ ಟೈಮ್ ಹೆಲ್ತ್ ಇಶ್ಯೂ, ಹಾರ್ಟ್ ರಿಲೇಟೆಡ್ ಇಶ್ಯೂ ಅಂತ ಬಂದಾಗ ಅಲ್ಲಿ ಬ್ಲಡ್ ಪ್ರೆಷರ್ ರಿಲೇಟೆಡ್ ಆದಂತಹ ಕೆಲವು ಇಶ್ಯೂಗಳನ್ನು ಕೂಡ ಬರುತ್ತೆ.
ಸೊ ಇದನ್ನು ನಾವು ಯೂನಿಕ್ ಟ್ರೂತಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಅವನ ಜೀವನದಲ್ಲಿ ಅವನಿಗೆ ಬೇಕಾದ ರೀತಿಯಲ್ಲಿ ಪ್ರೀತಿಯನ್ನು ಸ್ವೀಕರಿಸ್ತಾ ಹೋದಾಗ, ಅದು ಕೂಡ 5 ಲವ್ ಲ್ಯಾಂಗ್ವೇಜ್ ಅಂತ ನಾವೊಂದು ಕಾನ್ಸೆಪ್ಟ್ನ ಇಲ್ಲಿ ಇನ್ವೆಂಟ್ ಮಾಡಿದ್ದೀವಿ. ಸೊ 5 ಲವ್ ಲ್ಯಾಂಗ್ವೇಜಸ್ ಕಾನ್ಸೆಪ್ಟ್ ಮುಂಚೆನೂ ಇದೆ, ಆದರೆ ನಾವೇನು ಮಾಡ್ತಿದ್ದೀವಿ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಯಾವೊಬ್ಬ ವ್ಯಕ್ತಿಗೆ ಯಾವ ಲವ್ ಲ್ಯಾಂಗ್ವೇಜ್ ಇದೆ ಅನ್ನೋದನ್ನ ನಾವು 100% ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಆ ಮೂಲಕವಾಗಿ ಅವರಿಗೆ ಪ್ರೀತಿ ಸಿಕ್ಕಾಗ ಮಾತ್ರ ಅವರ ಹಾರ್ಟ್ ತುಂಬ ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ತೀವಿ ನಾವು ಬೇಸಿಕಲಿ. ಸೊ ಇದುವರೆಗೂ ನಮಗೆ ಈ ವಿಚಾರ ಗೊತ್ತಿರಲೇ ಇಲ್ಲ. ಈ ವಿಚಾರವನ್ನು ತಿಳ್ಕೊಂಡಿರುವಂಥ ಎಷ್ಟೋ ನಮ್ಮ ಕ್ಲೈಂಟ್ಸ್ಗಳು ಸಂಪೂರ್ಣವಾಗಿ ಹ್ಯಾಪಿಯಾಗಿದ್ದಾರೆ. ಇದುವರೆಗೂ ನಾವು ಒಂದು 3850 ಜನಗಳ ಜೊತೆ 1-on-1 ಅವರ ಲವ್ ಲ್ಯಾಂಗ್ವೇಜಸ್ಗಳೇನು, ಅವರ ಇಂಟೆಲಿಜೆನ್ಸ್ ಏನು, ವ್ಯಕ್ತಿತ್ವ ಏನು ಅಂತ ಕಂಡಿಡಿದು ಅವರಿಗೆ ನಾವು ವಿಚಾರಗಳನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಅವ್ರು ಎಲ್ಲರೂ ಕೂಡ ಹೌದು ನಮ್ಮ ಲವ್ ಲ್ಯಾಂಗ್ವೇಜ್ ಇದೆ ಅನ್ನೋದಕ್ಕೆ ನಮಗೆ ಒಂದು ಏನು ಹೇಳ್ತೀವಿ, ಒಂದು ಪ್ರೂಫ್ ಆಗಿದ್ದಾರೆ ಅಂತ ಹೇಳ್ಬೋದು ಬೇಸಿಕಲಿ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇವತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಂದ ಹೊರಗಡೆ ಬರೋಕ್ಕೆ ಈ 5 ಲವ್ ಲ್ಯಾಂಗ್ವೇಜ್ಗಳನ್ನ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆವಾಗ ನೀವು ನಿಮ್ಮ ಹೃದಯವನ್ನು ತುಂಬ ಆರೋಗ್ಯಕರವಾಗಿ ಮೇಂಟೈನ್ ಮಾಡ್ಬೋದು. ಓಕೆ ಸರ್, ಏನಿದು 5 ಲವ್ ಲ್ಯಾಂಗ್ವೇಜಸ್? ಇದನ್ನು ನಾನು ಈ ಹಿಂದೆ ಅಂತೂ ಕೇಳಿಲ್ಲ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಹಾಗೂ ಇದರಿಂದ ನಿಜಕ್ಕೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗತ್ತಾ? ಖಂಡಿತವಾಗಿಯೂ ಸಿಗುತ್ತೆ ಮೇಡಮ್. ಬೇಸಿಕಲಿ ನಾವು ನಮ್ಮ ಜೀವನದ ಮುಖ್ಯ ಉದ್ದೇಶಗಳು ಹಾಗೂ ನಮ್ಮ ಜೀವನದ ಮುಖ್ಯ ಪಾತ್ರಗಳನ್ನು ಅರ್ಥ ಮಾಡ್ಕೊಳೋದ್ರಲ್ಲಿ ಫೇಲ್ ಆಗ್ತಿದ್ದೀವಿ. ಎಷ್ಟೋ ಜನ, ಇವತ್ತು ಎಷ್ಟೋ ವೀಕ್ಷಕರು, ಸಾವಿರಾರು ವೀಕ್ಷಕರು ಇಲ್ಲಿ ನೋಡ್ತಿದ್ದಾರೆ, ಆದರೂ ಕೂಡ ಕೆಲವೊಂದು ಜೀವನದ ಮುಖ್ಯ ವಿಚಾರಗಳನ್ನು ಮರೆತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ದೇ ಹ್ಯಾವ್ ಫರ್ಗಾಟನ್ ಅಂತ. ಈ ಮೂಮೆಂಟಲ್ಲಿ ಅವ್ರಿಗೆ ಕಾನ್ಷಿಯಸ್ ಲೆವೆಲಲ್ಲಿ ಇಲ್ಲ ನಾವು ಯಾಕೆ ಜೀವನ ಮಾಡ್ತಿದ್ದೀವಿ ಅಂತ. ಸೊ ಬೇಸಿಕಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಜೀವನದಲ್ಲಿ ಪ್ರೀತಿ ತುಂಬ ಇಂಪಾರ್ಟೆಂಟ್. ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ, ಅವನು ಎಷ್ಟೇ ಒಳ್ಳೆ ಉನ್ನತ ಸಾಧನೆಗಳನ್ನು ಮಾಡಿದ್ರು, ಅಥವಾ ಅವನು ಏನೇ ಒಂದು ಕೆಲಸ ಮಾಡ್ತಿಲ್ಲ, ನಾರ್ಮಲ್ ಲೈಫ್ ಲೀಡ್ ಮಾಡ್ತೇನೆ ಅಂದರೂ ಕೂಡ ಪ್ರತಿಯೊಂದು ಹೃದಯಕ್ಕೂ ಪ್ರೀತಿ ಬೇಕು. ಹೃದಯ ಇರೋರಿಗೆಲ್ಲರಿಗೂ ಕೂಡ ಪ್ರೀತಿ ಬೇಕು. ಆದರೆ ಯೂನಿಕ್ ಟ್ರೂತ್ ಅವ್ರು ಏನು ಮಾಡ್ತಿದ್ದೀವಿ ಅಂದರೆ, ಆ ಒಂದು ಯೂನಿಕ್ ಟ್ರೂತ್ ಏನು, ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಪ್ರೀತಿಯನ್ನು ಸ್ವೀಕರಿಸುತ್ತಾನೆ ಅನ್ನೋದನ್ನು ಈ ಒಂದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಹೇಳ್ತಾ ಇದ್ದೀವಿ. ಬೇಸಿಕಲಿ 5 ರೀತಿಯಾದಂಥ ಲವ್ ಲ್ಯಾಂಗ್ವೇಜಸ್ ಇರುತ್ತೆ. ಕೆಲವೊಬ್ಬರು ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿ, ಆ ಮುಖದಲ್ಲಿರುವಂಥ ಸಂತೋಷವನ್ನು ನೋಡಿ ಅವನು ಪ್ರೀತಿಯನ್ನು ಸ್ವೀಕರಿಸಿಬಿಡ್ತಾನೆ. ಇನ್ನು ಕೆಲವೊಬ್ಬರು ವ್ಯಕ್ತಿಗಳು ಕೇಳುವ ಮಾತುಗಳಿಂದ, ಎಷ್ಟು ಮಾತುಗಳು ತುಂಬ ಪಾಸಿಟಿವ್ ಆಗಿರುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ, ಆ ರೀತಿಯಾದಂಥ, ಅಂದರೆ ಕೇಳುವುದರ ಮೂಲಕ ಪ್ರೀತಿಯನ್ನು ಬೇರೆ ವ್ಯಕ್ತಿಗಳಿಂದ ತೊಗೊಂಡ್ಬಿಡ್ತಾರೆ. ಇನ್ನು ಕೆಲವೊಬ್ಬರು ಟಚ್ ಫೀಲಿಂಗ್ಸ್ಗಳ ಮೂಲಕ, ಅದು ಹಗ್ಸ್ ಆಗಿರ್ಬೋದು, ಶೇಕ್ ಹ್ಯಾಂಡ್ಸ್ ಆಗಿರ್ಬೋದು, ಕಿಸಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಟಚ್ ಫೀಲಿಂಗಿಂದ ಅವ್ರಿಗೆ ಪ್ರೀತಿ ಬರುತ್ತೆ. ಮತ್ತು ಸ್ಮೆಲ್ ಅಂತ ಇರುತ್ತೆ, ಫ್ರಾಗ್ನೆನ್ಸ್ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ಕ್ಲೆನ್ಲಿನೆಸ್ ಇರ್ಬೋದು, ಅಲ್ಲಿರುವಂತಹ ಒಂದು ಸುವಾಸನೆ ಅನ್ನೋದಿರ್ಬೋದು. ಸೊ ಅದು ಕೂಡ ಅಲ್ಲಿಂದ ಅವ್ರಿಗೆ ಪ್ರೀತಿಯನ್ನು ಕೊಡುವಂಥದ್ದು ಇರುತ್ತೆ. ಕೆಲವೊಬ್ಬರಿಗೆ ಫುಡ್ ಮೂಲಕ. ಸೊ ಈ ಫುಡ್ ಯಾವುದು ನಾವು ಇಷ್ಟ ಆಗಿರೋದನ್ನ ತಿಂತಾ ಹೋಗ್ತೀವಿ, ಅಲ್ಲಿಂದನೂ ಕೂಡ ನಮಗೆ ಪ್ರೀತಿ ಅನ್ನೋದು ಬಂದೋಗ್ಬಿಡುತ್ತೆ ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದಾದ್ರೂ ಒಂದು ಲವ್ ಲ್ಯಾಂಗ್ವೇಜ್ ತುಂಬ ಡಾಮಿನೆಂಟ್ ಆಗಿ ಇರುತ್ತೆ. ಸೊ ಅವರು ಅದರ ಮೂಲಕ ಮಾತ್ರ ವ್ಯಕ್ತಿಗಳಿಂದ ಪ್ರೀತಿಯನ್ನು ಸ್ವೀಕಾರ ಮಾಡ್ತಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಲವ್ ಲ್ಯಾಂಗ್ವೇಜ್ ಲಿಸನ್ ಅಂತ ಇದೆ. ಸೊ ಲಿಸನ್ ಅನ್ನೋ ಲವ್ ಲ್ಯಾಂಗ್ವೇಜ್ ಯಾವ ರೀತಿ ಮಾಡುತ್ತೆ ಅಂದರೆ, ನನ್ನ ಜೊತೆ ಯಾರೇ ಮಾತಾಡ್ತಿದ್ರು ಕೂಡ ತುಂಬ ಸ್ಮೂತ್ ವಾಯ್ಸಲ್ಲಿ ಮಾತಾಡಬೇಕು, ತುಂಬ ಪಾಸಿಟಿವ್ ಪದಗಳನ್ನೇ ಯೂಸ್ ಮಾಡಬೇಕು. ಅದರಲ್ಲೂ ಅಪ್ರಿಷಿಯೇಟಿಂಗ್, ಎನ್ಕರೇಜಿಂಗ್ ಮತ್ತು ಮೋಟಿವೇಟಿಂಗ್ ಪದಗಳನ್ನೇ ಅವರು ಬಳಸಿದಾಗ ಮಾತ್ರ ಅದು ವ್ಯಕ್ತಿ ಯಾರೇ ಇರ್ಬೋದು, ಅಪ್ಪ ಅಮ್ಮ, ನನ್ನ ಬಂಧು ಬಳಗ, ಅಥವಾ ತಂಗಿ ತಮ್ಮ, ಎವರ್ ಇಟ್ ಈಸ್. ಸೊ ಅವರಿಂದ ನಾನು ಏನು ಮಾಡ್ತೀನಿ, ಪ್ರೀತಿಯನ್ನು ಸೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಲಾಸ್ಟ್ ಎಪಿಸೋಡಲ್ಲಿ ಸೆನ್ಸಿಬಿಲಿಟಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರಿ. ಸೆನ್ಸಿಬಿಲಿಟಿ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟತೆಯ ಅನುಗುಣವಾಗಿ ಸೆನ್ಸಿಬಿಲಿಟಿ ಇರುತ್ತೆ ಅಂತ ಹೇಳ್ತೀವಿ. ನನಗೆ ಲಿಸನ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇರೋ ಕಾರಣ ನಾನು ಈ ರೀತಿಯಾಗಿ ಪ್ರೀತಿಯನ್ನು ತಗೊಳ್ತಾ ಇರ್ತೀನಿ. ಸೊ ಒಬ್ಬ ವ್ಯಕ್ತಿ ನನಗೆ ಸ್ಮೈಲ್ ಮಾಡಿದ್ರು ಕೂಡ ತುಂಬ ಖುಷಿ ಆಗಲ್ಲ, ಯಾರೊಬ್ರು ನನಗೆ ಶೇಕ್ ಹ್ಯಾಂಡ್ ಮಾಡಿದ್ರು ಕೂಡ ತುಂಬ ಖುಷಿ ಆಗಲ್ಲ, ಅವರಿಂದ ನಾನು ಲವ್ ಸೆನ್ಸ್ ಮಾಡಲ್ಲ ಅಂತ. ಅಂದರೆ ನನ್ನ ಹೃದಯ ಯಾವಾಗ ತುಂಬ ಸಂತೋಷಗೊಳ್ಳುತ್ತೆ ಅಥವಾ ಪ್ರೀತಿ ತುಂಬುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಗಳು ನನ್ನ ಹತ್ರ ತುಂಬ ಒಳ್ಳೆಯ ಮಾತುಗಳನ್ನು ಆಡಿದಾಗ. ಇಲ್ಲ ಅಂದರೆ ಆ ವ್ಯಕ್ತಿ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಂತ ನಾನು ನಂಬಕ್ಕೆ ಸಾಧ್ಯ ಇಲ್ಲ. ನನ್ನ ಬ್ರೈನೂ ನಂಬಲ್ಲ, ನನ್ನ ಹೃದಯನೂ ನಂಬಲ್ಲ. ಸೊ ಹಾಗಿರಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಲವ್ ಲ್ಯಾಂಗ್ವೇಜ್ ಅನ್ನೋದು ಬೇರೆ ಬೇರೆನೇ ಇರುತ್ತೆ. ಸೊ ಬೇಸಿಕಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಪ್ರತಿಯೊಂದು ಸಂಬಂಧಗಳಲ್ಲಿ ಯಾವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ, ಅಲ್ಲಿ ಸಂಬಂಧಗಳೇ ಬೇರ್ಪಡಿಕೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಂದರೆ ಮುರಿಯುತ್ತೆ ಅಂತ ಹೇಳ್ತೀವಿ ನಾವು. ಸೊ ಈ ಕಾರಣ ಏನು ಅಂದರೆ,
ಯಾರು ಬಾಂಧವ್ಯಗಳಲ್ಲಿ ವ್ಯಾಲ್ಯೂ ಮಾಡ್ತಾ ಇಲ್ಲ ಅಥವಾ ಪ್ರೀತಿಸ್ತಾ ಇಲ್ಲ ಅಂತ ಅಲ್ಲ, ಎಲ್ಲರೂ ಎಲ್ಲರನ್ನೂ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ನಾನು ಪ್ರೀತಿಸುವಂತ ವಿಧಾನ ಆಪೋಸಿಟ್ ವ್ಯಕ್ತಿಗೆ ಮ್ಯಾಚ್ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ಲಿಸನ್ ಇರೋರಂತ ವ್ಯಕ್ತಿ ನಾನಾಗಿದ್ದೀನಿ, ಇನ್ನೊಬ್ಬ ವ್ಯಕ್ತಿಗೆ ಸಿ ಅಂತ ಇರ್ಬೋದು. ಆ ವ್ಯಕ್ತಿಗೆ ಸಿ ಅನ್ನೋ ಲವ್ ಲ್ಯಾಂಗ್ವೇಜ್ ಇರ್ಬೇಕಾದ್ರೆ ನಾನು ಯಾವಾಗ್ಲೂ ನನ್ನ ಮುಖದಲ್ಲಿ ನಗುವನ್ನ ಅವ್ರಿಗೆ ತೋರಿಸಿದಾಗ ಅವರಿಗೆ ನನ್ನಿಂದ ಪ್ರೀತಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಆದ್ರೆ ನನಗೆ ಲವ್ ಲ್ಯಾಂಗ್ವೇಜ್ ಸಿ ಅನ್ನೋದು ಇಲ್ಲ ಅಂದ ಪಕ್ಷದಲ್ಲಿ ಏನಾಗುತ್ತೆ, ಅವರು ನನ್ನಿಂದ ಪ್ರೀತಿಯನ್ನ ಸ್ವೀಕರಿಸುವುದಿಲ್ಲ. ನಾವು ಹಸ್ಬೆಂಡ್ ಅಂಡ್ ವೈಫೇ ಆಗಿರ್ಲಿ ಅಥವಾ ಅಪ್ಪ ಮಗನೇ ಆಗಿರ್ಲಿ ಅಥವಾ ಎನಿ ರಿಲೇಶನ್ಶಿಪ್, ಟೂ ಪೀಪಲ್ ಅಂತ ಕರೆಸಿದಾಗ ಅವರನ್ನ ಪ್ರೀತಿಸ್ತಾ ಇಲ್ಲ ಅನ್ನೋ ಭಾವನೆ ನನಗೆ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಅಂದ್ರೆ ನಾನು ಒಳ್ಳೆ ಫ್ಯಾಮಿಲಿ ಒಳಗಡೆನೆ ಬೆಳೆದಿದ್ದೀನಿ, ಒಳ್ಳೆ ಕಲ್ಚರೇ ಇದೆ, ಒಳ್ಳೆ ವ್ಯಾಲ್ಯೂ ಸಿಸ್ಟಮ್ಮೇ ಇದೆ, ಆದರೆ ನನಗೆ ಬೇಕಾಗಿದ್ದ ರೀತಿ ಆಪೋಸಿಟ್ ವ್ಯಕ್ತಿ ನನಗೆ ಪ್ರೀತಿ ಕೊಟ್ಟಿಲ್ಲ ಅಂದಾಗ ಹೃದಯ ಅವತ್ತಿಂದನೇ ಕೆಲವೊಂದು ನೋವುಗಳನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಡುತ್ತೆ. ನನ್ನನ್ನು ಯಾರೂ ಪ್ರೀತಿಸ್ತಾ ಇಲ್ಲ, ನಾನಂದರೆ ತುಂಬ ಕೇರಿಂಗ್ ಇಲ್ಲ, ನನ್ನ ಎಮೋಷ್ನಲ್ ಸಪೋರ್ಟಿಗೆ ಅವ್ರು ಬರಲ್ಲ, ಈ ಥರ ಅದೇ ಕೆಲವೊಂದು ವಿಚಾರಗಳನ್ನು ರಾಂಗ್ ಆಗಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಈ ವಿಚಾರ ನಮಗೆ ತಿಳಿಯುವ ತನಕ, ನನ್ನ ಲವ್ ಲ್ಯಾಂಗ್ವೇಜ್ ನಾನು ತಿಳ್ಕೊಂಡು ಅದೇ ರೀತಿ ಜನಗಳಿಂದ ಅಪೇಕ್ಷಿಸಿ ಪಡೆಯೋ ತನಕ ನನ್ನ ಹೃದಯ ಸಮಾಧಾನ ಆಗಲ್ಲ. ಅದೇ ರೀತಿ ಬೇರೆ ವ್ಯಕ್ತಿನೂ ಕೂಡ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮುರಳಿ ನನ್ನ ಜೊತೆ ಸಿ ಅನ್ನೋ ಲವ್ ಲ್ಯಾಂಗ್ವೇಜ್ ಇದ್ದಾಗ ಅವ್ರನ್ನ ಮುಖ ಮಾತಾಡಲೇಬೇಕು, ಮುಖಕ್ಕೆ ಮುಖ ಕೊಟ್ಟು ಮಾತಾಡಿಲ್ಲ ಅಂದರೆ ಅವ್ರದ್ದು ಫ್ಲೋ ಕಟ್ ಆಗಿಬಿಡುತ್ತೆ, ಅವರು ಬೇರೆ ಯಾವುದೇ ರೀತಿಯಾದಂಥ ಡೈವರ್ಷನ್ಗಳಲ್ಲಿ ಒಳಗಾಗೋಗ್ಬಿಡ್ತಾರೆ. ಸೊ ಹಾಗಾಗಿ ಈ ರೀತಿ ಲವ್ ಲ್ಯಾಂಗ್ವೇಜ್ ಅನ್ನೋ ಕಾನ್ಸೆಪ್ಟು ಯಾವುದೇ ರೀತಿಯಾದಂಥ ಹೃದಯಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನು 100% ಹೀಲ್ ಮಾಡುತ್ತೆ.